ಮಾಡುವ ಉಪಾಯವಿಲ್ಲವೇ? ಇಳಿದುಕೊಳ್ಳೇವ ಆರಿದಲ್ಲಿ ಒಂದು ನಷ್ಟವಾಯಿತು. ಕಳೆದ ವರ್ಷದಲ್ಲಿ ಒಂದು ವಿಕಾಟವಾದ ಆ ಕಾವು ನೀವು ಅದು ನಷ್ಟವಾಗಿ ಮಾಡಿ ಮಗನಿಗಾಗಿ ಕತ್ತರಿಸಾದ ನೀವು ಅದನ್ನು ತರುತ್ತೀರಿ. ಸರಿಯಾಗಿ ಹೇಳಿದ ಕ್ಷತ್ರಿಯ ಮಂದಿರಿ, ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಭೀಷಣ ಪ್ರತಿಜ್ಞೆಯನ್ನು. ಹರನ ದುರ್ಗದಲ್ಲಿರಲೆ ಹರಿವ ಕಡಲಿರಲೆ ನನ್ನ ಪುತ್ರನ ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ಸಂಹರಿಸುವೆನು. ಹೆಚ್ಚ ರಾಕ್ಷಸರಾದಿಯಾಗಿ ಇಂದ್ರನು ವಜ್ರಾಯುಧವನ್ನು ಅಡ್ಡ ಬಿಟ್ಟರು. ಸ್ವಯಂ ಪಾರ್ವತಿ ಪದೆಯ ಶೂಲಪಾಣಿಯಾಗಿ ನನ್ನೆದುರಿಗೆ ಬಂದು ನಿಂತರು. ಈ ಅರ್ಜುನನು ತನ್ನ ಶಪಥದಿಂದ ವಿಚಲಿತಲಾಗಲಾರನು. ಚತುರ್ದಶ ಭುವನಗಳಲ್ಲಿ ಸಪ್ತ ಸಾಗರಗಳಲ್ಲಿ ಸ್ವರ್ಗ ಮತ್ಸ್ಯ ಪಾತಾಳಗಳಲ್ಲಿ ಎಲ್ಲವರ ಬಿದ್ದರು ಆ ಸೈನ್ಯವನ್ನು ಎಳೆದು ತಂದು ಸಂಹರಿಸುವನು. ಒಂದು ವೇಳೆ ನಾನು ಅಶಕ್ತನಾದರೆ ನಾಳೆ ಸೂರ್ಯನೊಳಗಾಗಿ ಪ್ರಜ್ವಲ ಸ್ಥಿತಿಯಲ್ಲಿ ದೇಹತ್ಯಾಗ ಮಾಡಿಕೊಳ್ಳುವ ಇದ ನನ್ನ ಶಪಥ. ಇದೆಂತಹ ಕಠಿಣ ಪ್ರತಿಜ್ಞೆಯ ಪಾತ್ರ. ಹಾಗಲೇನು ಮಾಡುವುದು? ಪಾಪಗಳ ದಂಡ ವಿಧಾನ ಆಗಲೇಬೇಕಲ್ಲವೇ? ನನಗೆ ಅನುಮತಿ ಕೊಡಿ. ನನ್ನ ಕಥೆಯ ದೇಹದ ಮೇಲೆ ಇಟ್ಕೊಂಡು ಚಿತ್ತಾದ ದೇಹ ತ್ಯಾಗ ಮಾಡುವ. ಗೊತ್ತ್ರಿ